ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ಗಿರೀಶ್ ಅವರಿಗೆ ಧನ್ಯವಾದಗಳು. ನಮ್ಮ ಒಂದು ಮೇಲ್ ID all-in-one-pdf99@gmail.com ಆಗಿರುತ್ತೆ. ಹೇಗೂ ಸ್ಯಾಟರ್ಡೆ ಇವತ್ತು, ನಾಳೆ ಸಂಡೇ ರಜದಲ್ಲಿದ್ದೀರಾ, ದಯವಿಟ್ಟು ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಡಿ ನಮ್ಮ ಮೇಲ್ IDಗೆ. ಈ LBA ಟೆಸ್ಟು ಫಸ್ಟ್ ಇಯರ್ PUC ಫಿಸಿಕ್ಸ್ ಯಾವ ಚಾಪ್ಟರ್ ಮೇಲೆ ಮಾಡಬೇಕು ಆಲ್ ಓವರ್ ಕರ್ನಾಟಕ ಅಂದರೆ ಅದು ಚಾಪ್ಟರ್ 3 ಮೋಷನ್ ಇನ್ ಎ ಪ್ಲೇನ್ ಅಂತ ಆಗಿರುತ್ತೆ. 30 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಈ ಪಾಠದಿಂದ ಸೆಟ್ ಮಾಡಬೇಕು. ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಅಂದರೆ MCQ 7ಗಳಿದ್ದಾವೆ, ಅದನ್ನು ಆರಿಸಿ ಕರೆಕ್ಟಾಗಿ ಬರೀರಿ ಅಂತ. ದ ಫಿಸಿಕಲ್ ಕ್ವಾಂಟಿಟಿ ದಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ವೆಕ್ಟರ್, ಆಪ್ಷನ್ B. ಕ್ವಶನ್ ನಂಬರ್ 2. Which of the following is not a vector quantity? Right answer is option A, work. Question number 3. Two vectors are said to be equal if they have dash, same magnitude and perpendicular anta ide alva. That is the right answer. Question number 4. At maximum height, the velocity and accelerations of the projectile are dash. Right answer is perpendicular to each other. Is the right answer is option B. Question number 5. For maximum range of a projectile, the angle of projection should be dash. Right answer is option. ನೀವೇ ನನಗೆ ಉತ್ತರ ಕಳಿಸಿದರೆ ಬಹಳ ಖುಷಿಯಾಗುತ್ತೆ ಕಣ್ರೋ. ನಾನು ಡಿಲೀಟ್ ಮಾಡಿಕೊಡ್ತೀನಿ. 4 ಆಪ್ಷನ್ ಇದ್ದಾವೆ. C, D ಎರಡೂ ಕೂಡ ತಪ್ಪು. ಆಪ್ಷನ್ A ಆಗಿರಬೇಕು, ಇಲ್ಲ B ಆಗಬೇಕು. ದಯವಿಟ್ಟು ಕಮೆಂಟ್ ಮಾಡಿ. I am waiting for your comments, my dear children. Question number 6. Statement 1 and statement 2 has given. ಇದರಲ್ಲಿ ಈಗ ರೈಟ್ ಆನ್ಸರ್ ಯಾವುದು ಅಂತ. ಬೋತ್ ದ ಸ್ಟೇಟ್ಮೆಂಟ್ ಆರ್ ಟ್ರೂ, ಎರಡೂ ಕೂಡ ಸ್ಟೇಟ್ಮೆಂಟು ಟ್ರೂ ಅಂತ ಬರೆದುಬಿಟ್ರೆ 0 ಮಾರ್ಕ್ಸೇ ಸಿಗೋದು. ಯಾಕೆ ಗೊತ್ತಾ? ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಅದು ಆಪ್ಷನ್ C ಇದೆ ಅಲ್ವಾ? ದಟ್ ಈಸ್ ದ ರೈಟ್ ಆನ್ಸರ್. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಏನಿದು ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಅಂತ. ಕ್ವಶನ್ ನಂಬರ್ 7. ದಿ ಏನಿದು ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಆ್ಯಕ್ಟಿಂಗ್ ಎಟ್ ಎ ಪಾಯಿಂಟ್ ಈಸ್ ಮಿನಿಮಮ್ ಇಫ್ ದೇ ಆರ್ ಡ್ಯಾಶ್ ಅಂತ ಇದೆ. ಇಫ್ ದೇ ಆರ್ ಏನು ಆನ್ಸರು? perpendicular to each other, option B. Fill in the blanks by choosing the appropriate answers from the brackets ಅಂತ ಇದೆ. ಕ್ವಶನ್ ನಂಬರ್ 2 ಹೌದಲ್ವಾ? ಮೇನ್ ಕ್ವಶನ್ ನಂಬರ್ 2. fill in the blanks. A vector with 0 magnitude is called a dash vector, null vector ಅಂತ ಕರಿತೀವಿ. The splitting up of a vector into 2 or more components is called dash of the vector ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರೆಸಲ್ಯೂಷನ್ ಅನ್ನುವಂಥದ್ದು ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಸ್ವಲ್ಪ ತಪ್ಪಾದರೆ ಕ್ಷಮಿಸಿ, ಕಮೆಂಟ್ ಮಾಡಿ. ಇಫ್ ಇಟ್ ಈಸ್ ಅ ರೈಟ್ ಆನ್ಸರ್, ರೆಸಲ್ಯೂಷನ್ ಇಸ್ ರೈಟ್ ಸರ್ ಅಂತ. ತಪ್ಪಾದರೆ ರೈಟ್ ಆನ್ಸರನ್ನು ಕಮೆಂಟ್ ಮಾಡ್ರಪ್ಪ. ದಿ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಈಸ್ ಮ್ಯಾಕ್ಸಿಮಮ್ ಇಫ್ ದೇ ಆರ್ ಇನ್ ಸೇಮ್ ಡೈರೆಕ್ಷನ್ ಇಸ್ ದ ರೈಟ್ ಆನ್ಸರ್. ಹಾಗಿದ್ರೆ ಇದರ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಇದೆ. 2 × 2 4 ಅಂದರೆ ಯಾವುದಾದ್ರೂ 2ಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕು. ಡಿಫೈನ್ ದ ಟರ್ಮ್ಸ್ ಅಂತ ಇದೆ. ಯೂನಿಟ್ ವೆಕ್ಟರ್ ಅಂದರೆ ಏನು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ನೆಗೆಟಿವ್ ವೆಕ್ಟರ್ ಅಂತ ಏನಂತ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಅಲ್ಲಿಗೆ 2 ಮಾರ್ಕ್ಸ್ ಆಯಿತು. ಇದೇ ರೀತಿಯಾಗಿ ಔಟ್ ಆಫ್ 3 ಎನಿ 2 ಕ್ವಶನ್ಸ್ ಯು ನೀಡ್ ಟು ಅಟೆಂಡ್. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಈಗ 4th ಮೇನ್ ಕ್ವಶನನ್ನು ನೋಡೋದಾದರೆ ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಯಾವುದಾದ್ರೂ 2ಕ್ಕೆ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಅಂತ ಇದೆ. ಹಾಗಿದ್ರೆ ಎಕ್ಸ್ಪ್ಲೈನ್ ದಿ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ವಿತ್ ಎ ಸೂಟಬಲ್ ಡಯಾಗ್ರಾಮ್ ಆಗಿರ್ಬೋದು. ಒಪ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ದ ಟೈಮ್ ಆಫ್ ಏನಿದು ಫ್ಲೈಟ್ ಆಫ್ ಪ್ರೊಜೆಕ್ಟೈಲ್ ಮೋಷನ್ ಆಗಿರ್ಬೋದು. ನಂತರದಲ್ಲಿ ಒಂದು ಇದು ಕೂಡ ಕೊಟ್ಟಿದ್ದಾರೆ, ನೀವು ಮಾಡೇ ಮಾಡ್ತೀರಾ, ಅದು ನಮಗೆ ಗೊತ್ತು ಆಯಿತಾ. -1 ಅಂತದ್ದು ಪವರ್ ಆಫ್ 3ms ಅಂತ. ಆನ್ಸರ್ ಎನಿ 1 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ ಅಂತ ಇದೆ. ಇದು ಕ್ವಶನ್ ಆನ್ಸರ್ಸು ಮಕ್ಕಳೇ. ನೋಡಿ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಏನಿದು ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ಸ್ ಆಯಿತಾ ಆಫ್ ದ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಅಂತ. ಕ್ವಶನ್ ನಂಬರ್ 2. ವಾಟ್ ಈಸ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್? ಡಿರೈವ್ ದಿ ಎಕ್ಸ್ಪ್ರೆಷನ್ ಆಫ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂತ. ಮೇನ್ ಕ್ವಶನ್ 6ಗೆ ಬರೋದಾದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆರ್ ದೇರ್. ಆನ್ಸರ್ ಎನಿ 1 ಅಂತ. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ದಯವಿಟ್ಟು ನಿಮ್ಮ ಕಾಲೇಜಿನ ನಡೆದಿರುವಂಥ LBA 2 ಕ್ವಶನ್ ಪೇಪರ್ ಯಾವುದೇ ಆಗಿರ್ಬೋದು ಸರ್, ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್.